ರಾಜ್ಯದಲ್ಲಿ ನಡೀತಿರೋ ಬೆಳವಣಿಗೆ ಬಗ್ಗೆ ಬಿಜೆಪಿ ಸಾಕಷ್ಟು ಟೀಕೆ ಮಾಡ್ತಾ ಇದೆ. ಶಾಸಕರಿಗೆ 50ರಿಂದ 100 ಕೋಟಿಯಷ್ಟು ಆಫರ್ ಕೊಡ್ತಾ ಇದ್ದಾರೆ ಸೆಳೆಯೋದಕ್ಕೆ ಡಿಕೆಶಿ ಕೆಲವು ಬಣಗಳು ಸೃಷ್ಟಿಯಾಗಿದೆ ಅನಿಸ್ತಾರೆ. ಯಾರೋ ಬಿ ಜೆ ಪಿ ಬಹುತೇಕ ಹಳೇದು ನೆನಪಿಸ್ಕೊಳ್ತಾ ಇದ್ದಾರೆ ಕಾಣುತ್ತೆ ಅಲ್ಲ. ಕುದುರೆ ವ್ಯಾಪಾರ ಜೋರಾಗಿ ನಡೀತಾ ಇದೆ ಅಂತ ಅದೇ ಅವರು ಹಳೇದು ನೆನೆಸ್ಕೋತಾ ಇದ್ದಾರೆ ಅಂತ ಕಾಣುತ್ತೆ, ನೆನಪಾಗ್ತಾ ಇದೆ ಅವರಿಗೆ. 19ರಲ್ಲಿ ಆಗಿರ್ತಕ್ಕಂಥದ್ದು ಘಟನೆಗಳು ಇವಾಗ ನೆನೆಸ್ಕೋತಾ ಇದ್ದಾರೆ. ಅದರಿಂದ ಅಂತ ಮಾಡಿದ್ದು ಬೇರೆಯವ್ರ ಮುಂದೆ ಹೆಸರಿಗೆ ಹೇಳ್ತಕ್ಕಂಥದ್ದು ಮಾಡಿರ್ಬೋದು. ಅವ್ರು ಮಾಡಿರುವಂಥದ್ದು ನಿಮ್ಮ ಮುಂದೆ ಹೇಳ್ತಾ ಇರ್ತಾರೆ, ಹಿಂದೆ ಮಾಡಿರ್ತಕ್ಕಂಥ ಅದನ್ನೇ ನೆನಪಿಸ್ಕೊಳ್ತಾ ಇದ್ದಾರೆ, ಮೆಲುಕು ಹಾಕ್ತಾ ಇದ್ದಾರೆ. ಆ ಮೆಲುಕು ಹಾಕಿದ್ದ ಈಗ ನೋಡ್ತಾ ಇದ್ವಿ ಅಷ್ಟೇ. ಈಗ ಸಾಕಷ್ಟು ಜನ ಶಾಸಕರು ದೆಹಲಿಗೆ ಹೋಗ್ತಿದ್ದಾರೆ ಸರ್. ಇವತ್ತು ಒಂದು ಬಣ ಹೋಗಿದೆ, ಮೊನ್ನೆ 9 ಜನ ಶಾಸಕರು ಹೋಗಿದ್ರು. ಇದು ಒಂದು ನಾಯಕತ್ವ ಬದಲಾವಣೆ ಆಗ್ತಾ ಇದೆ ಅಂತಕ್ಕಂಥದ್ದಕ್ಕೆ ಏನಾದರೂ ಪುಷ್ಟಿನ ಸರ್? ನೋಡಿ, ಇದು ನಮ್ಮ ರಾಷ್ಟ್ರೀಯ ನಾಯಕರು ಬೇಗನೆ ಇದಕ್ಕೊಂದು ಇತಿಶ್ರೀ ಹಾಡಬೇಕು. ಇಲ್ಲದೆ ಹೋದರೆ ಇದು ಪಕ್ಷಕ್ಕೆ ಒಂಥರ ಮುಜುಗುರ ಮತ್ತು ಡ್ಯಾಮೇಜ್ ಆಗಲಿಕ್ಕೆ ಆಗುತ್ತೆ. ನಾನು ಹೈಕಮಾಂಡಿಗೆ ವಿನಂತಿ ಮಾಡ್ಕೊತೀನಿ, ಆದಷ್ಟು ಬೇಗನೆ ಇದಕ್ಕೊಂದು ಇತ್ಯರ್ಥ ಮಾಡುವಂಥ ಕೆಲಸ ಮಾಡಲಿ ಅಂತೇಳಿ ನಾನು ಕೇಳ್ತೀನಿ. ಈಗ ಸರ್, ಸಿದ್ದರಾಮಯ್ಯ ಅವರು ಮಾತು ಕೊಟ್ಟಿದ್ರು, ಬಿಟ್ಕೊಡ್ತೀವಿ 2.5 ವರ್ಷ ಅಂತಕ್ಕಂಥ ಮಾತು ನಡ್ಕೊಳ್ತಾ ಇಲ್ಲ ಅಂತಕ್ಕಂಥ ಆರೋಪನ ಸಹ ಬಿಜೆಪಿ ಅವರು ಮಾಡ್ಕೊಂಡು ಬರ್ತಾ ಇರ್ತಾರೆ. ನೋಡಿ, ಅದು ಮಾತು ಕೊಟ್ಟಿದ್ದಾರೋ ಇಲ್ಲೋ, ಏನು ಚರ್ಚೆ ಆಗಿದೆ ಅದು ಯಾರಿಗೂ ಗೊತ್ತಿಲ್ಲ. 3 ಜನರ ಮಧ್ಯೆ ಆಗಿರ್ತಕ್ಕಂಥದ್ದು. ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ರಾಷ್ಟ್ರೀಯ ನಾಯಕರ ಮಧ್ಯದಲ್ಲಿ ಚರ್ಚೆ ಆಗಿರ್ತಕ್ಕಂಥದ್ದು ಏನಿದೆ ಅನ್ನೋದು ಅವ್ರಿಗೆ ಗೊತ್ತು ಮಾತ್ರ, ಹೊರತು ಬೇರೆ ಅವ್ರಿಗೆ ಯಾರೂ ಇಲ್ಲ. ನಾವು ಅದ್ರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದು ಅಪ್ರಸ್ತುತ ಮತ್ತು ನಮ್ಮ ಮಧ್ಯದಲ್ಲಿ ಅದನ್ನು ಚರ್ಚೆ ಮಾಡ್ತಕ್ಕಂಥದ್ದು ಅನಾವಶ್ಯಕ ಅಂತೇಳಿ ನಾನು ತಿಳ್ಕೊಂಡೆ. ನೀವು ಸಹ ಒಂದು ಆಕಾಂಕ್ಷಿ ಇದ್ದೀರಿ ಸರ್, ಹಿಂದೆ ನಿಮಗೂ ಸಹ ಒಂದು ಮಂತ್ರಿ ಸ್ಥಾನ ಸಿಗಬೇಕು ಅಂತಕ್ಕಂಥ ನಿಮ್ಮ ಅಭಿಮಾನ ನೋಡಿ, ಆಕಾಂಕ್ಷೆ ಎಲ್ಲರಿಗೂ ಇರುತ್ತೆ, ಯಾರಿಗಿರಲ್ಲ. ಎಲ್ಲ ರಾಜಕಾರಣಿಗಳೇನು ಸನ್ಯಾಸಿಗಳಲ್ಲ. ಮೊದಲು MLA ಆಗಬೇಕು, ಆಮೇಲೆ ಮಂತ್ರಿ ಆಗಬೇಕು, ಒಳ್ಳೆ ಪೋರ್ಟ್ಫೋಲಿಯೋ ಸಿಗಬೇಕು, ಆಮೇಲೆ ಮತ್ತೆ ಮೇಲೆ ಉದ್ಯೋಗ ಹೋಗ್ಬೇಕು ಅಂತಕ್ಕಂಥ ಮನುಷ್ಯನ ಆಸೆಗೆ ಮಿತಿ ಇಲ್ಲ. ನೋಡೋಣ, ಸಂದರ್ಭ ಬಂದಲ್ಲಿ ಚರ್ಚೆ ಮಾಡಿ. ಈ ಬಾರಿ ಸಚಿವ ಸಂಪುಟ ವಿಸ್ತರಣೆ ನಿಮ್ಗೆ ಅವಕಾಶ ನೀವೇ ದೆಹಲಿಗೆ ಹೋಗುವಂಥದ್ದು. ಸಾಕಷ್ಟು ಜನ ಆಕಾಂಕ್ಷಿ ದೆಹಲಿ ಹೋಗ್ತಾ ಇದ್ದಾರೆ ಸರ್. ನಾನಿಲ್ಲಿ ಡೆಲ್ಲಿಗೆ ಹೋಗಲ್ಲ, ಎಲ್ಲಿ ಹೋಗಲ್ಲ. ನಾಳೆ ಸಾಯಂಕಾಲ ಮತ್ತು ವಾಪಸ್ ಸತ್ತನಿಗೆ ಹೋಗ್ತಾ ಇದ್ದೀನಿ. ವೇಣುಗೋಪಾಲ್ ಅವರು ಬರ್ತಿದ್ದಾರೆ ಸರ್ ರಾಜ್ಯಕ್ಕೆ, ನೀವೇನಾದ್ರು ಭೇಟಿ ಮಾಡುವಂಥ ಸಾಧ್ಯತೆಗಳು? ಇಲ್ಲ, ಅವ್ರು ಬಂದಿದ್ದು ಇಲ್ಲೇ ಏರ್ಪೋರ್ಟಲ್ಲಿ ಇರ್ತಾರಂತ ನೀವೇ ಹೇಳಿದಿರಲ್ಲ. ಇಲ್ಲೇನಾದ್ರೂ ಪ್ರಶ್ನೆ ಉದ್ಭವ ಆಗಲ್ಲ. ಹಂಗೇನ ಪಟ್ಟಣಕ್ಕೆ ಬಂದರೆ ನೋಡೋಣ. ರಾಜ್ಯದಲ್ಲಿ ನಡೀತಿರೋ ಬೆಳವಣಿಗೆ ಬಗ್ಗೆ ಬಿಜೆಪಿ ಸಾಕಷ್ಟು ಟೀಕೆ ಮಾಡ್ತಾ ಇದೆ. ಶಾಸಕರಿಗೆ 50ರಿಂದ 100 ಕೋಟಿಯಷ್ಟು ಆಫರ್ ಕೊಡ್ತಾ ಇದ್ದಾರೆ ಸೆಳೆಯೋದಕ್ಕೆ ಡಿಕೆಶಿ ಕೆಲವು ಬಣಗಳು ಸೃಷ್ಟಿಯಾಗಿದೆ ಅನಿಸ್ತಾರೆ. ಯಾರೋ ಬಿ ಜೆ ಪಿ ಬಹುತೇಕ ಹಳೇದು ನೆನಪಿಸ್ಕೊಳ್ತಾ ಇದ್ದಾರೆ ಕಾಣುತ್ತೆ ಅಲ್ಲ. ಕುದುರೆ ವ್ಯಾಪಾರ ಜೋರಾಗಿ ನಡೀತಾ ಇದೆ ಅಂತ ಅದೇ ಅವರು ಹಳೇದು ನೆನೆಸ್ಕೋತಾ ಇದ್ದಾರೆ ಅಂತ ಕಾಣುತ್ತೆ, ನೆನಪಾಗ್ತಾ ಇದೆ ಅವರಿಗೆ. 19ರಲ್ಲಿ ಆಗಿರ್ತಕ್ಕಂಥದ್ದು ಘಟನೆಗಳು ಇವಾಗ ನೆನೆಸ್ಕೋತಾ ಇದ್ದಾರೆ. ಅದರಿಂದ ಅಂತ ಮಾಡಿದ್ದು ಬೇರೆಯವ್ರ ಮುಂದೆ ಹೆಸರಿಗೆ ಹೇಳ್ತಕ್ಕಂಥದ್ದು ಮಾಡಿರ್ಬೋದು. ಅವ್ರು ಮಾಡಿರುವಂಥದ್ದು ನಿಮ್ಮ ಮುಂದೆ ಹೇಳ್ತಾ ಇರ್ತಾರೆ, ಹಿಂದೆ ಮಾಡಿರ್ತಕ್ಕಂಥ ಅದನ್ನೇ ನೆನಪಿಸ್ಕೊಳ್ತಾ ಇದ್ದಾರೆ, ಮೆಲುಕು ಹಾಕ್ತಾ ಇದ್ದಾರೆ. ಆ ಮೆಲುಕು ಹಾಕಿದ್ದ ಈಗ ನೋಡ್ತಾ ಇದ್ವಿ ಅಷ್ಟೇ. ಈಗ ಸಾಕಷ್ಟು ಜನ ಶಾಸಕರು ದೆಹಲಿಗೆ ಹೋಗ್ತಿದ್ದಾರೆ ಸರ್. ಇವತ್ತು ಒಂದು ಬಣ ಹೋಗಿದೆ, ಮೊನ್ನೆ 9 ಜನ ಶಾಸಕರು ಹೋಗಿದ್ರು. ಇದು ಒಂದು ನಾಯಕತ್ವ ಬದಲಾವಣೆ ಆಗ್ತಾ ಇದೆ ಅಂತಕ್ಕಂಥದ್ದಕ್ಕೆ ಏನಾದರೂ ಪುಷ್ಟಿನ ಸರ್? ನೋಡಿ, ಇದು ನಮ್ಮ ರಾಷ್ಟ್ರೀಯ ನಾಯಕರು ಬೇಗನೆ ಇದಕ್ಕೊಂದು ಇತಿಶ್ರೀ ಹಾಡಬೇಕು. ಇಲ್ಲದೆ ಹೋದರೆ ಇದು ಪಕ್ಷಕ್ಕೆ ಒಂಥರ ಮುಜುಗುರ ಮತ್ತು ಡ್ಯಾಮೇಜ್ ಆಗಲಿಕ್ಕೆ ಆಗುತ್ತೆ. ನಾನು ಹೈಕಮಾಂಡಿಗೆ ವಿನಂತಿ ಮಾಡ್ಕೊತೀನಿ, ಆದಷ್ಟು ಬೇಗನೆ ಇದಕ್ಕೊಂದು ಇತ್ಯರ್ಥ ಮಾಡುವಂಥ ಕೆಲಸ ಮಾಡಲಿ ಅಂತೇಳಿ ನಾನು ಕೇಳ್ತೀನಿ. ಈಗ ಸರ್, ಸಿದ್ದರಾಮಯ್ಯ ಅವರು ಮಾತು ಕೊಟ್ಟಿದ್ರು, ಬಿಟ್ಕೊಡ್ತೀವಿ 2.5 ವರ್ಷ ಅಂತಕ್ಕಂಥ ಮಾತು ನಡ್ಕೊಳ್ತಾ ಇಲ್ಲ ಅಂತಕ್ಕಂಥ ಆರೋಪನ ಸಹ ಬಿಜೆಪಿ ಅವರು ಮಾಡ್ಕೊಂಡು ಬರ್ತಾ ಇರ್ತಾರೆ. ನೋಡಿ, ಅದು ಮಾತು ಕೊಟ್ಟಿದ್ದಾರೋ ಇಲ್ಲೋ, ಏನು ಚರ್ಚೆ ಆಗಿದೆ ಅದು ಯಾರಿಗೂ ಗೊತ್ತಿಲ್ಲ. 3 ಜನರ ಮಧ್ಯೆ ಆಗಿರ್ತಕ್ಕಂಥದ್ದು. ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ರಾಷ್ಟ್ರೀಯ ನಾಯಕರ ಮಧ್ಯದಲ್ಲಿ ಚರ್ಚೆ ಆಗಿರ್ತಕ್ಕಂಥದ್ದು ಏನಿದೆ ಅನ್ನೋದು ಅವ್ರಿಗೆ ಗೊತ್ತು ಮಾತ್ರ, ಹೊರತು ಬೇರೆ ಅವ್ರಿಗೆ ಯಾರೂ ಇಲ್ಲ. ನಾವು ಅದ್ರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದು ಅಪ್ರಸ್ತುತ
ಮತ್ತು ನಮ್ಮ ಮಧ್ಯದಲ್ಲಿ ಅದನ್ನು ಚರ್ಚೆ ಮಾಡ್ತಕ್ಕಂಥದ್ದು ಅನಾವಶ್ಯಕ ಅಂತೇಳಿ ನಾನು ತಿಳ್ಕೊಂಡೆ. ನೀವು ಸಹ ಒಂದು ಆಕಾಂಕ್ಷಿ ಇದ್ರಿ ಸರ್, ಹಿಂದೆ ನಿಮಗೂ ಸಹ ಒಂದು ಮಂತ್ರಿ ಸ್ಥಾನ ಸಿಗಬೇಕು ಅಂತ ನಿಮ್ಮ ಅಭಿಮಾನ ನೋಡಿ, ಆಕಾಂಕ್ಷೆ ಎಲ್ಲರಿಗೂ ಇರುತ್ತೆ, ಯಾರಿಗಿರಲ್ಲ. ಎಲ್ಲ ರಾಜಕಾರಣಿಗಳೇನು ಸನ್ಯಾಸಿಗಳಲ್ಲ. ಮೊದಲು MLA ಆಗಬೇಕು, ಆಮೇಲೆ ಮಂತ್ರಿ ಆಗಬೇಕು, ಒಳ್ಳೆ ಪೋರ್ಟ್ಫೋಲಿಯೋ ಸಿಗಬೇಕು, ಆಮೇಲೆ ಮತ್ತೆ ಮೇಲೆ ಉದ್ಯೋಗ ಹೋಗ್ಬೇಕು ಅಂತಕ್ಕಂಥ ಮನುಷ್ಯನ ಆಸೆಗೆ ಮಿತಿ ಇಲ್ಲ. ನೋಡೋಣ, ಸಂದರ್ಭದಲ್ಲಿ ಚರ್ಚೆ ಮಾಡೋಣ. ಈ ಬಾರಿ ಸಚಿವ ಸಂಪುಟ ವಿಸ್ತರಣೆ ನಿಮ್ಗೆ ಅವಕಾಶ ಇದೆ ಮತ್ತು ನೀವೇ ದೆಹಲಿಗೆ ಹೋಗುವಂಥದ್ದು. ಸಾಕಷ್ಟು ಜನ ಆಕಾಂಕ್ಷಿ ದೆಹಲಿ ಹೋಗ್ತಾ ಇದ್ದಾರೆ ಸರ್. ನಾನಿಲ್ಲಿ ಡೆಲ್ಲಿಗೆ ಹೋಗಲ್ಲ, ಎಲ್ಲಿ ಹೋಗಲ್ಲ. ನಾಳೆ ಸಾಯಂಕಾಲ ಮತ್ತು ವಾಪಸ್ ಸತ್ನಿಗೆ ಹೋಗ್ತಾ ಇದ್ದೀನಿ. ಇವತ್ತು ವೇಣುಗೋಪಾಲ್ ಅವರು ಬರ್ತಿದ್ದಾರೆ ಸರ್ ರಾಜ್ಯಕ್ಕೆ, ನೀವೇನಾದ್ರು ಭೇಟಿ ಮಾಡುವಂಥ ಸಾಧ್ಯತೆಗಳು? ಇಲ್ಲ, ಅವ್ರು ಬಂದಿದ್ದು ಇಲ್ಲೇ ಏರ್ಪೋರ್ಟಲ್ಲಿ ಇರ್ತಾರಂತ ನೀವೇ ಹೇಳಿದಿರಲ್ಲ. ಇಲ್ಲೇನಾದ್ರೂ ಪ್ರಶ್ನೆ ಉದ್ಭವ ಆಗಲ್ಲ. ಹಂಗೇನ ಪಟ್ಟಣಕ್ಕೆ ಬಂದರೆ ನೋಡೋಣ. ರಾಜ್ಯದಲ್ಲಿ ನಡೀತಿರೋ ಬೆಳವಣಿಗೆ ಬಗ್ಗೆ BJP ಸಾಕಷ್ಟು ಟೀಕೆ ಮಾಡ್ತಾ ಇದೆ. ಶಾಸಕರಿಗೆ 50ರಿಂದ 100 ಕೋಟಿಯಷ್ಟು ಆಫರ್ ಕೊಡ್ತಾ ಇದ್ದಾರೆ ಸೆಳೆಯೋದಕ್ಕೆ. ಕೆಲವು ಬಣಗಳು ಸೃಷ್ಟಿಯಾಗಿದೆ ಅನಿಸ್ತು ನಾನು. ಯಾರೋ BJP ಮತ್ತೆ ಹಳೇದು ನೆನಪಿಸ್ಕೊಳ್ತಾ ಇದ್ದಾರೆ ಕಾಣುತ್ತೆ ಅಲ್ಲ. ಕುದುರೆ ವ್ಯಾಪಾರ ಜೋರಾಗಿ ನಡೀತಾ ಇದೆ ಅಂತ. ಅದೇ ಅವರು ಹಳೇದು ನೆನೆಸ್ಕೋತಾ ಇದ್ದಾರೆ ಅಂತ ಕಾಣುತ್ತೆ, ನೆನಪಾಗ್ತಾ ಇದೆ ಅವರಿಗೆ. 19ರಲ್ಲಿ ಆಗಿರ್ತಕ್ಕಂಥದ್ದು ಘಟನೆಗಳು ಇವಾಗ ನೆನೆಸ್ಕೋತಾ ಇದ್ದಾರೆ. ಅದರಿಂದ ಅಂತ ಮಾಡಿದ್ದು ಬೇರೆಯವ್ರ ಮುಂದೆ ಹೆಸರಿಗೆ ಹೇಳ್ತಕ್ಕಂಥದ್ದು ಮಾಡಿರ್ಬೋದು. ಅವ್ರು ಮಾಡಿರುವಂಥದ್ದು ನಿಮ್ಮದು ಹೇಳ್ತಾ ಇರ್ತಾರೆ, ಹಿಂದೆ ಮಾಡಿರ್ತಕ್ಕಂಥ ಅದನ್ನೇ ನೆನಪಿಸ್ಕೊಳ್ತಾ ಇದ್ದಾರೆ, ಮೆಲಕ್ಕೆ ಹಾಕ್ತಾ ಇದ್ದಾರೆ. ಆ ಮೆಲಕ್ಕೆ ಹಾಕಿದ್ದ ಈಗ ನೋಡ್ತಾ ಇದ್ವಿ ಅಷ್ಟೇ. ಈಗ ಸಾಕಷ್ಟು ಜನ ಶಾಸಕರು ದೆಹಲಿಗೆ ಹೋಗ್ತಿದ್ದಾರೆ ಸರ್. ಇವತ್ತು ಒಂದು ಬಣ ಹೋಗಿದೆ, ಮೊನ್ನೆ 9 ಜನ ಶಾಸಕರು ಹೋಗಿದ್ರು. ಇದು ಒಂದು ನಾಯಕತ್ವ ಬದಲಾವಣೆ ಆಗ್ತಾ ಇದೆ ಅಂತಕ್ಕಂಥದ್ದಕ್ಕೆ ಏನಾದರೂ ಪುಷ್ಟಿನ ಸರ್? ನೋಡಿ, ಇದು ನಮ್ಮ ರಾಷ್ಟ್ರೀಯ ನಾಯಕರು ಬೇಗನೆ ಇದಕ್ಕೊಂದು ಇತಿಶ್ರೀ ಹಾಡಬೇಕು. ಇಲ್ಲದೆ ಹೋದರೆ ಇದು ಪಕ್ಷಕ್ಕೆ ಒಂಥರ ಮುಜುಗುರ ಮತ್ತು ಡ್ಯಾಮೇಜ್ ಆಗಲಿಕ್ಕೆ ಆಗುತ್ತೆ. ನಾನು ಹೈಕಮಾಂಡಿಗೆ ವಿನಂತಿ ಮಾಡ್ಕೊತೀನಿ, ಆದಷ್ಟು ಬೇಗನೆ ಇದಕ್ಕೊಂದು ಇತ್ಯರ್ಥ ಮಾಡುವಂಥ ಕೆಲಸ ಮಾಡಲಿ ಅಂತೇಳಿ ನಾನು ಕೇಳ್ತೀನಿ. ಈಗ ಸರ್, ಸಿದ್ದರಾಮಯ್ಯ ಅವರು ಮಾತು ಕೊಟ್ಟಿದ್ರು, ಬಿಟ್ಕೊಡ್ತೀವಿ 2.5 ವರ್ಷ ಅಂತಕ್ಕಂಥ ಮಾತು ನಡ್ಕೊಳ್ತಾ ಇಲ್ಲ ಅಂತಕ್ಕಂಥ ಆರೋಪನ ಸಹ BJP ಅವರು ಮಾಡ್ಕೊಂಡು ಬರ್ತಾ ಇರ್ತಾರೆ. ನೋಡಿ, ಅದು ಮಾತು ಕೊಟ್ಟಿದ್ದಾರೋ ಇಲ್ಲೋ, ಏನು ಚರ್ಚೆ ಆಗಿದೆ ಅದು ಯಾರಿಗೂ ಗೊತ್ತಿಲ್ಲ. 3 ಜನರ ಮಧ್ಯೆ ಆಗಿರ್ತಕ್ಕಂಥದ್ದು. ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ರಾಷ್ಟ್ರೀಯ ನಾಯಕರ ಮಧ್ಯದಲ್ಲಿ ಚರ್ಚೆ ಆಗಿರ್ತಕ್ಕಂಥದ್ದು ಏನಿದೆ ಅನ್ನೋದು ಅವ್ರಿಗೆ ಗೊತ್ತು ಮಾತ್ರ, ಬೇರೆ ಅವ್ರಿಗೆ ಯಾರೂ ಇಲ್ಲ. ನಾವು ಅದ್ರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದು ಅಪ್ರಸ್ತುತ ಮತ್ತು ನಮ್ಮ ಮಧ್ಯದಲ್ಲಿ ಅದನ್ನು ಚರ್ಚೆ ಮಾಡ್ತಕ್ಕಂಥದ್ದು ಅನಾವಶ್ಯಕ ಅಂತೇಳಿ ನಾನು ತಿಳ್ಕೊಂಡೆ. ನೀವು ಸಹ ಒಂದು ಆಕಾಂಕ್ಷಿ ಇದ್ರಿ ಸರ್, ಹಿಂದೆ ನಿಮಗೂ ಸಹ ಒಂದು ಮಂತ್ರಿ ಸ್ಥಾನ ಸಿಗಬೇಕು ಅಂತ ನಿಮ್ಮ ಅಭಿಮಾನ ನೋಡಿ, ಆಕಾಂಕ್ಷೆ ಎಲ್ಲರಿಗೂ ಇರುತ್ತೆ, ಯಾರಿಗಿರಲ್ಲ. ಎಲ್ಲ ರಾಜಕಾರಣಿಗಳೇನು ಸನ್ಯಾಸಿಗಳಲ್ಲ. ಮೊದಲು MLA ಆಗಬೇಕು, ಆಮೇಲೆ ಮಂತ್ರಿ ಆಗಬೇಕು, ಒಳ್ಳೆ ಪೋರ್ಟ್ಫೋಲಿಯೋ ಸಿಗಬೇಕು, ಆಮೇಲೆ ಮತ್ತೆ ಮೇಲೆ ಉದ್ಯೋಗ ಹೋಗ್ಬೇಕು ಅಂತಕ್ಕಂಥ ಮನುಷ್ಯನ ಆಸೆಗೆ ಮಿತಿ ಇಲ್ಲ. ನೋಡೋಣ, ಸಂದರ್ಭದಲ್ಲಿ ಚರ್ಚೆ ಮಾಡೋಣ. ಈ ಬಾರಿ ಸಚಿವ ಸಂಪುಟ ವಿಸ್ತರಣೆ ನಿಮ್ಗೆ ಅವಕಾಶ ಇದೆ ಮತ್ತು ನೀವೇ ದೆಹಲಿಗೆ ಹೋಗುವಂಥದ್ದು. ಸಾಕಷ್ಟು ಜನ ಆಕಾಂಕ್ಷಿ ದೆಹಲಿ ಹೋಗ್ತಾ ಇದ್ದಾರೆ ಸರ್. ನಾನಿಲ್ಲಿ ಡೆಲ್ಲಿಗೆ ಹೋಗಲ್ಲ, ಎಲ್ಲಿ ಹೋಗಲ್ಲ. ನಾಳೆ ಸಾಯಂಕಾಲ ಮತ್ತು ವಾಪಸ್ ಸತ್ನಿಗೆ ಹೋಗ್ತಾ ಇದ್ದೀನಿ. ಇವತ್ತು ವೇಣುಗೋಪಾಲ್ ಅವರು ಬರ್ತಿದ್ದಾರೆ ಸರ್ ರಾಜ್ಯಕ್ಕೆ, ನೀವೇನಾದ್ರು ಭೇಟಿ ಮಾಡುವಂಥ ಸಾಧ್ಯತೆಗಳು? ಇಲ್ಲ, ಅವ್ರು ಬಂದಿದ್ದು ಇಲ್ಲೇ ಏರ್ಪೋರ್ಟಲ್ಲಿ ಇರ್ತಾರಂತ ನೀವೇ ಹೇಳಿದಿರಲ್ಲ. ಇಲ್ಲೇನಾದ್ರೂ ಪ್ರಶ್ನೆ ಉದ್ಭವ ಆಗಲ್ಲ. ಹಂಗೇನ ಪಟ್ಟಣಕ್ಕೆ ಬಂದರೆ ನೋಡೋಣ.